ಗದಗ ಜಿಲ್ಲೆಯ ಮುಂಡರಗಿ ತಾಲೂಕಿನ ಆಸ್ಪತ್ರೆಯಲ್ಲಿ ಬಂಗಾರದ ಒಡವೆಗಳನ್ನು ಕಳೆದುಕೊಂಡ ಮಹಿಳೆಗೆ ಅಧಿಕಾರಿಗಳ ಸಮ್ಮುಖದಲ್ಲಿ ಅದನ್ನು ಹಸ್ತಾಂತರ ಮಾಡಲಾಯಿತು. ಇನ್ನು ಕಳೆದು ಹೋದ ಸುಮಾರು 1 ಲಕ್ಷ ರೂಪಾಯಿ ಮೌಲ್ಯದ ಆಭರಣಗಳು ಮರಳಿ ಸಿಕ್ಕಿದ್ರಿಂದ ಆಸ್ಪತ್ರೆ ಸಿಬ್ಬಂದಿ ಹಾಗೂ ತನಿಖೆಗೆ ಸಹಕರಿಸಿದ ಎಲ್ಲರಿಗೂ ಕೂಡ ಮಹಿಳೆ ಕೃತಜ್ಞತೆ ಸಲ್ಲಿಸಿದ್ದಾರೆ. ಈ ವೇಳೆ ಡಾಕ್ಟರ್ ಲಕ್ಷ್ಮಣ ಪೂಜಾರ ಅವರು ಮಾತನಾಡಿ, ರೋಗಿಗಳ ಮತ್ತು ಅವರ ಸಂಬಂಧಿಕರ ಸುರಕ್ಷತೆ ನಮ್ಮ ಮೊದಲ ಆದ್ಯತೆಯಾಗಿದ್ದು, ಆಸ್ಪತ್ರೆಯಾದ್ಯಂತ ಅಳವಡಿಸಲಾಗಿರುವಂತಹ ಹೈ ಡೆಫಿನೇಷನ್ ಸಿಸಿಟಿವಿ ಕ್ಯಾಮೆರಾಗಳು ಈ ಪ್ರಕರಣವನ್ನ ಬೇಗನೆ ಭೇದಿಸುವುದಕ್ಕೆ ಸಹಕಾರಿಯಾಯಿತು. ತಾಂತ್ರಿಕ ಸೌಲಭ್ಯ ಹಾಗೂ ಸಿಬ್ಬಂದಿಗಳ ಪ್ರಾಮಾಣಿಕತೆ ಒಂದಾದರೆ ಇಂತಹ ಹಲವು ಪ್ರಕರಣಗಳನ್ನ ತಡೆಯಬಹುದು ಅನ್ನೋದಕ್ಕೆ ಈ ಘಟನೆ ಸಾಕ್ಷಿಯಾಗಿದೆ. ಇನ್ನು ಒಡವೆ ಕದ್ದವನನ್ನ ಪತ್ತೆ ಹಚ್ಚಿದ ಯಲ್ಲಮ್ಮ ಸಿಸ್ಟರ್ ಹಾಗೂ ಶೋಭಾ ಖಾಕಿ ಸಿಸ್ಟರ್ಗೆ ತುಂಬು ಹೃದಯದ ಅಭಿನಂದನೆಗಳನ್ನ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ತಾಲೂಕು ಆರೋಗ್ಯ ಅಧಿಕಾರಿಗಳಾದ ಡಾಕ್ಟರ್ ಲಕ್ಷ್ಮಣ್ ಪೂಜಾರ, ಆರೋಗ್ಯ ರಕ್ಷಾ ಸಮಿತಿಯ ಸದಸ್ಯರಾದ ಆನಂದಗೌಡ ಪಾಟೀಲ್ ಹಾಗೂ ಡಾಕ್ಟರ್ ಈರಣ್ಣ ಸರ್ವಿ, ಬುಟ್ಟು ಹೊಸಮನಿ, ಯಲ್ಲಮ್ಮ ಸಿಸ್ಟರ್, ಶೋಭಾ ಸಿಸ್ಟರ್, ಸುಧಾ ಹೋಳಿಗಿ, ರೇಣುಕಾ ಚೌಡಕಿ ಉಪಸ್ಥಿತರಾಗಿದ್ದರು. ಒಂದು ಚೀಲದಲ್ಲಿ ಆಭರಣಗಳನ್ನು ಇಟ್ಟಿದ್ರು. ಅದು ವಾಶ್ರೂಮ್ ಹೋದಾಗ ಚೀಲವನ್ನು ಹೊರಗಡೆ ಇಟ್ಟಾಗ ಒಬ್ಬ ಹುಡುಗ, 14 ವರ್ಷದ ಹುಡುಗ, ಆ ಚೀಲದಲ್ಲಿ ಇರ್ತಕ್ಕಂಥ ಪರ್ಸನ್ನು ಕಳು ಮಾಡ್ಕೊಂಡು ಹೋಗಿದ್ರು. ಸೊ ಇವ್ರು ಮನೆಗೆ ಹೋಗಿ ಮೊನ್ನೆ ರಾತ್ರಿ ನೋಡ್ಕೊಂಡಾಗ ಇರಲಿಲ್ಲ. ಸೊ ನಿನ್ನೆ ಬೆಳಗ್ಗೆ ಬಂದು ನಮ್ಮನ್ನು ವಿಚಾರಿಸಿದಾಗ ನಾವು CCTV ನಮ್ಮ ಆಸ್ಪತ್ರೆಯಲ್ಲಿ ಎಲ್ಲ ಕಡೆ, ಎಲ್ಲ ರೂಮಲ್ಲಿ ಕೂಡ, ಎಲ್ಲ ಹೊರಾಂಗಣದಲ್ಲೂ ಕೂಡ ನಾವು CCTV ಫುಟೇಜನ್ನು ಹಾಕೊಂಡಿದ್ದೀವಿ. ಆ CCTV ಫುಟೇಜ್ ಚೆಕ್ ಮಾಡಿದಾಗ ಆ ಹುಡುಗ ತೊಗೊಂಡಿದ್ದು ನಮ್ಮ ಗಮನಕ್ಕೆ ಬಂತು. ಸೊ ಅದನ್ನು ನಾವು ಯಾವ ಹುಡುಗ ಅಂತ ಪತ್ತೆ ಹಚ್ಚಿ ಇವತ್ತು ಅವರ ಆಭರಣಗಳನ್ನು ನಾವು ಕಂಡುಹಿಡಿದು ಅವ್ರ ಕಡೆಯಿಂದ ತೊಗೊಂಡಿದ್ದೀವಿ. ಸೊ ಇನ್ನು ಮುಂದೆ ನಾನು ಸಾರ್ವಜನಿಕರಲ್ಲಿ ಏನು ರಿಕ್ವೆಸ್ಟ್ ಮಾಡ್ಕೊತೀನಲ್ಲ, ನಮ್ಮ ತಾಲೂಕು ಆಸ್ಪತ್ರೆ ಎಲ್ಲ ಕಡೆ CCTV ಇದಾವೆ. ನೀವು CCTV ಕಣ್ಗಾವಲಲ್ಲಿ ಇರ್ತೀರಿ. ದಯವಿಟ್ಟು ಇಂಥ ಯಾವುದನ್ನು ಕಳ್ಳತನ ಆಗಿರ್ಬೋದು, ಅಸಭ್ಯ ವರ್ತನೆ ಆಗಿರ್ಬೋದು, ಅಥವಾ ಘಟನೆಗಳು ಆಗದೇ ಇರಲಿ ಅಂತಂದು ಈ ಮೂಲಕ ಕೇಳಿಕೊಳ್ಳುತ್ತಾ, ಇವತ್ತಿನ ದಿನ ಅವನ್ನ ಹಸ್ತಾಂತರ ಮಾಡಲಿಕ್ಕೆ, ಆಭರಣಗಳನ್ನು ಹಸ್ತಾಂತರ ಮಾಡಲಿಕ್ಕೆ ನಮ್ಮ ಆರೋಗ್ಯ ರಕ್ಷಾ ಸಮಿತಿಯ ಸದಸ್ಯರಾಗಿರ್ತಕ್ಕಂಥ ಆನಂದಗೌಡ ಪಾಟೀಲ್ ಹಾಗೂ ನಮ್ಮ ಡಾಕ್ಟರ್ ಈರಣ್ಣ ಸರ್ವೆ ಬಂದಿದ್ದಾರೆ. ಅದೇ ರೀತಿಯಾಗಿ ಯುವ ಮುಖಂಡರಾಗಿರ್ತಕ್ಕಂಥ ಬುಟ್ಟು ಹೊಸಮನಿಯವರು ಕೂಡ ಬಂದಿದ್ದಾರೆ. ಅವರಿಂದ ಈ ಹಸ್ತಾಂತರವನ್ನು ಮಾಡೋಣ. ಅದ್ರ ಜೊತೆಗೆ ಮತ್ತೆ ಇದು ನಾವು ಪೊಲೀಸ್ ಸ್ಟೇಷನ್ ಅಥವಾ ಯಾವುದೇ ಕಂಪ್ಲೇಂಟ್ ಅಂತ ಹೋಗಿಲ್ಲ. ಯಾಕಪ್ಪ ಅಂತಂದ್ರೆ ಹುಡುಗ ಸಣ್ಣ ಹುಡುಗ, ಅವ್ರು ತಿಳಿದಾಟದ ತಪ್ಪು ಮಾಡಿದಾರೆ. ಸೊ ಇದನ್ನ ಮಾಡ್ತಕ್ಕಂಥ ಉದ್ದೇಶ ಏನಪ್ಪ ಅಂತಂದ್ರೆ ಸಾರ್ವಜನಿಕರಲ್ಲಿ ಅರಿವು ಮೂಡಲಿ. ನಮ್ಮ ತಾಲೂಕು ಆಸ್ಪತ್ರೆ ಒಳಗೆ CCTV ಫುಟೇಜ್ ಎಲ್ಲ ಕಡೆ ಇದ್ದವು. ನಾವು ಯಾವುದೇ ರೀತಿಯಾದಂಥ ತಪ್ಪು ಮಾಡಬಾರ್ದು ಅನ್ನೋದು ಅರಿವು ಮೂಡಲಿ ಅನ್ನೋ ಉದ್ದೇಶಕ್ಕೆ ಇದನ್ನ ನಾವು ಮಾಡ್ತಾ ಇದ್ದೀವಿ. ಇದ್ರ ಜೊತೆಗೆ ಇದನ್ನ ಏನು ಹುಡುಕ್ಲಿಕ್ಕೆ ಸಹಕರಿಸಿದಂತ ನಮ್ಮ ಸುಸೂತ್ರ ಅಧಿಕಾರಿಗಳಾಗಿರ್ತಕ್ಕಂಥ ಯಲ್ಲಮ್ಮ ಸಿಸ್ಟರ್ ಆಗಿರ್ಬೋದು, ಶೋಭಾ ಖಾಕಿ ಸಿಸ್ಟರ್ ಆಗಿರ್ಬೋದು, ಅವರೇ ನಿನ್ನೆ ಕರ್ತವ್ಯ ನಿರತರಾಗಿದ್ರು. ಅವರೇ ಅದನ್ನ ಎಲ್ಲ ಆಶಾವಕರಿಗೆ ಫೋಟೋ ಹಾಕಿ ಅವ್ರು ಯಾರಂತ ಪತ್ತೆ ಹಚ್ಚಿ ಅದನ್ನ ನಮ್ಮ ಕಡೆ ಬರೋಕೆ ಮಾಡಿದಾರೆ. ಅವ್ರಿಗೂ ಕೂಡ ತುಂಬ ಧನ್ಯವಾದಗಳನ್ನು ಹೇಳುತ್ತಾ, ಅದನ್ನ ನಮ್ಮ ಇವರು ಆರೋಗ್ಯ ರಕ್ಷಾ ಸಮಿತಿ ಸದಸ್ಯರಿಲ್ಲ ಅವ್ರ ಕಡೆಯಿಂದ ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ.